ಮೊಳಕಾಲ್ಮೂರು ಕ್ಷೇತ್ರದ ಶೈಕ್ಷಣಿಕ ಪ್ರಗತಿಗೆ 6 ಕೋಟಿ ಕ್ರಿಯಾ ಯೋಜನೆ ಅನುಷ್ಠಾನಗೊಳ್ಳಲಿದೆ ಅಂತ ಹೇಳಿ ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಅವರು ಹೇಳಿದರು. ಮೊಳಕಾಲ್ಮೂರು ತಾಲೂಕಿನ ದೇವಸಮುದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಂದಿರಾಗಾಂಧಿ ವಸತಿ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಲೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತ ಅವರು, ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಪಠ್ಯ ಪೂರ್ವಕ ಚಟುವಟಿಕೆಗಳು ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಜೊತೆಗೆ ಉತ್ತಮ ಗುಣಮಟ್ಟದ ಶಿಕ್ಷಣವು ವಿದ್ಯಾರ್ಥಿಗಳನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವುದಕ್ಕೆ ಸಾಧ್ಯ. ಇದಕ್ಕೆ ಪೂರಕವಾಗಿ ಕ್ಷೇತ್ರದ ಶೈಕ್ಷಣಿಕ ಬೆಳವಣಿಗೆ ದೃಷ್ಟಿಯಿಂದ ಶಾಲಾ ಕೊಠಡಿ, ಕಾಂಪೌಂಡ್, ನೀರಿನ ವ್ಯವಸ್ಥೆ, ಇತರೆ ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡ ಹಾಗೆ ಸುಮಾರು 6 ಕೋಟಿ ರೂಪಾಯಿ ಕ್ರಿಯಾ ಯೋಜನೆಯನ್ನ ಸಿದ್ಧಪಡಿಸಿ ಅನುಷ್ಠಾನಕ್ಕೆ ತಂದಿದ್ದೇವೆ. ಕೆಲವೇ ತಿಂಗಳಿನಲ್ಲಿ ಈ ಕ್ರಿಯಾ ಯೋಜನೆ ಇರುವಂತೆ ಕಾಮಗಾರಿಗಳು ಕೂಡ ಆರಂಭ ಆಗುತ್ತೆ. ಇನ್ನು ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರ ಅಭಿವೃದ್ಧಿಗೊಂಡರೆ ಉಳಿದ ಎಲ್ಲ ಕ್ಷೇತ್ರಗಳು ಅಭಿವೃದ್ಧಿ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಮುಂದಿನ ದಿನದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಗಮನವನ್ನು ಹರಿಸಲಾಗುತ್ತೆ ಅಂತ ಹೇಳಿ ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀ ಚಂದ್ರಣ್ಣ, ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿ ಹನುಮಂತಪ್ಪ, ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ನಿರ್ಮಲಾದೇವಿ ಸೇರಿದಂತೆ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಸಂಘದ ಪದಾಧಿಕಾರಿಗಳು, ವಿವಿಧ ಶಾಲೆಯ ಶಿಕ್ಷಕರು, ಸಹಶಿಕ್ಷಕರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಉಪಸ್ಥಿತರಾಗಿದ್ದರು. ಪ್ರದೇಶದಲ್ಲಿ ಶಾಲೆಗಳ ಒಂದು ಇರುವುದಂತೆ ಬಹಳಷ್ಟು ಕಷ್ಟ. ಬಹಳ ಕಡಿಮೆ ಹಂತದಲ್ಲಿರ್ತಕ್ಕಂಥ ಶಾಲೆಗಳೆಲ್ಲ ಬಿದ್ದೋಗಿರ್ತಕ್ಕಂಥವು. ಸುಮಾರು ವರ್ಷಗಳ ಕೆಳಗೆ ಕಟ್ಟಿರ್ತಕ್ಕಂಥ ಶಾಲೆಗಳೆಲ್ಲ ಇವತ್ತೆಲ್ಲ ಶಿಥಿಲವಾಗಿ ಹೋಗುತ್ತಿದೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾನು ಶಾಸಕರ ಬಂದಲೇ ನಮ್ಮ BO ಅವರ ಸಹಕಾರದಿಂದ, ನಮ್ಮ EO ಸಹಕಾರದಿಂದ ಸುಮಾರು 6 ಕೋಟಿ ರೂಪಾಯಿ ಅಂದಾಜಿನ ಒಂದು ಬಿಲ್ಡಿಂಗ್ಗಳನ್ನು ಪ್ರತಿ ಹಳ್ಳಿಗಳಲ್ಲಿ ಕೂಡ ಕನಿಷ್ಠ ಅಂದರೆ 1-2 ಕೋಟಿ ಆಗ್ತಕ್ಕಂಥ ಕೆಲಸ ಮಾಡಿದೆ. KMRCಯಿಂದ ಬಂದಿರತಕ್ಕಂಥ ಸುಮಾರು ಎಷ್ಟು 5 ಕೋಟಿ ರೂಪಾಯಿಗಿಂತ KMRCಯಿಂದ ಶಾಲೆಗಳಿಗೋಸ್ಕರ ರೂಪಾಯಿ ಬಂದಿರತಕ್ಕಂಥದ್ದನ್ನು PWD ಕಾಂಟ್ರಾಕ್ಟ್ ನಾವು ಕೊಟ್ಬಿಟ್ಟಿದ್ವಿ. PWD ಆದಷ್ಟು ಬೇಗ ಶಾಲೆಗಳನ್ನು ಮೊಳಕಾಲ್ಮೂರು ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ಈಗಿನ ಪ್ರದೇಶ. ಅದರಾಗಿ ಹೆಚ್ಚಾಗಿ ಈ ಮೈನಿಂಗ್ ಅಫೆಕ್ಟೆಡ್ ಏರಿಯಾ ಅಂತ ಕರೀತಾ ಇದ್ದೀವಿ, ಮಾಟರಳ್ಳಿ, ಸಂತೆಗುಡ್ಡ ಈ ಭಾಗದಲ್ಲಿ ಆ ಭಾಗದಲ್ಲಿ ಹಾಕ್ಕೊಡ್ತಾರೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.